ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ, ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಹಿತ ಲಾಭವನ್ನೇ ಗಳಿಸಬಹುದು. ಹಾಗೂ ಸಣ್ಣ ಪುಟ್ಟ ಒಂದಷ್ಟು ವಿರೋಧಗಳ ಮಧ್ಯದಲ್ಲಿ ನಿಮ್ಮ ಜೀವನವನ್ನ ಇರಬೇಕಾಗತ್ತೆ. ಯಾಕೆಂದ್ರೆ ವಿರೋಧ ಮಾಡ್ತಕ್ಕಂಥವ್ರು ಯಾರು? ನಿಮ್ಮ ಆತ್ಮೀಯರು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ನಿಮಗೆ ಯಾರು ಸರಿಸಾಟಿಯಾಗಿ ನಿಲ್ತಾರಲ್ಲ ಅವರಿಂದ ಒಂದಷ್ಟು ವಿರೋಧ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಖಂಡಿತ ಕಟ್ಟಿಟ್ಟ ಬುತ್ತಿ. ಆದ್ರೆ ಯಾರು ವಿರೋಧಿಸಿದ್ರು ನೀವು ಹಾಕಿರುವ ಹೆಜ್ಜೆ, ನೀವು ಹೋಗುವ ಮಾರ್ಗ, ನಿಮ್ಮ ಹೆಜ್ಜೆಯ ಗುರುತು ಮತ್ತೊಬ್ಬರಿಗೆ ಸಿಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಹಾ ಸಂಕಲ್ಪ ಇದೆಯಲ್ಲ, ಅದು ಪರಿಪೂರ್ತಿ ಮಾಡ್ಕೊಳ್ತೀರಿ. ಯೋಗ ಫಲ ಎಂಬತಕ್ಕಂಥದ್ದು ಗುರುವಿನಿಂದ ಸಿಗ್ತಕ್ಕಂಥದ್ದು. ಅಂತಹ ಗುರುವಿನ ಅನುಗ್ರಹಕ್ಕೂ ಸಹಿತ ಸಿಂಹರಾಶಿಯವರು ಪಾತ್ರರಾಗಿದ್ದೀರಿ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಆದ್ರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಮಸ್ಯೆಗಳನ್ನು ಕಾಣಬೇಕಾಗತ್ತೆ. ಅದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮೊದಲು ಅನುಭವಸ್ಥರ ಮಾತನ್ನು ಆಲಿಸ್ಬೇಕು, ಅಥವಾ ಮನೆಯಲ್ಲಿ ಹಿರಿಯರು ಹೇಳುವಂತ ಮಾತನ್ನು ಆಲಿಸ್ಬೇಕು. ಏನೇ ಆದರೂ ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಖಂಡಿತ ಒಳಿತಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಹಜವೇ. ಅಂತಹ ಮನಸ್ತಾಪಗಳಿಂದ ಬೇಗ ದೂರ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತ ಯೋಗ ಫಲ ಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ದೇವತಾ ಕಾರ್ಯವನ್ನ, ದೇವರ ದರ್ಶನವನ್ನ, ಅಥವಾ ಏನಾದ್ರು ಒಂದು ಸಾಧನೆಯ ಹಾದಿಯನ್ನ ಎಲ್ಲವೂ ಸಹಿತ ನಿಮ್ಮ ಇಷ್ಟದ ಪ್ರಕಾರವಾಗಿ ಸಾಧನೆ ಮಾಡ್ಕೊಳ್ಬಹುದು. ಪ್ರಾರಂಭಿಕ ಹಂತದಲ್ಲಿ ಬಹಳ ಜೋಶಲ್ಲಿರ್ತೀರಿ, ಖುಷಿಯಾಗಿರ್ತೀರಿ, ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ಅದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮಾಡುವಂತಹ ಕೆಲಸದ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಂಗೈಯಲ್ಲಿ ಒಂದಿಷ್ಟು ಹಾಲು, ಅಂದ್ರೆ ಗೋಕ್ಷೀರವನ್ನ 1 ಸ್ಪೂನ್ ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನ ಸಾಧನೆ ಮಾಡಬೇಕು ಅಥವಾ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಆ ಗೋಕ್ಷೀರವನ್ನ ಹಸರು ಗಿಡದ ಮೇಲೆ ಹಾಕಿದ್ದೆ ಆದ್ರೆ ಆಗ ಒಂದಿಷ್ಟು ಲಾಭವನ್ನ ತಾವು ತಂದುಕೊಳ್ತೀರಿ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಕೆಲಸ ಕಾರ್ಯಗಳ ಕಡೆ ಹೇಗೆ ಗಮನ ಕೊಟ್ಟರು ಆ ಗಮನವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ದೇವರ ಕ್ಷೇತ್ರ, ಪುಣ್ಯಕ್ಷೇತ್ರ, ದೇವರ ಸಾನ್ನಿಧ್ಯಗಳು, ಹನುಮ ಕ್ಷೇತ್ರ ಇಂಥ ಕಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಎಂಬತಕ್ಕಂಥ ಆಸೆಯಲ್ಲಿ ಇರ್ತೀರಿ. ಹಾಗೆ ದೇವರ ಸಾನ್ನಿಧ್ಯಕ್ಕೆ ಹೊರಟಾಗ ಬರೀ ಕೈಯಲ್ಲಿ ಹೊಡೆದಿರ ಒಂದಷ್ಟು ಬೆಲ್ಲ, ಒಂದಷ್ಟು ಸಕ್ಕರೆ ಅಥವಾ ಬೆಲ್ಲ ಒಂದಷ್ಟು ಗೋಧಿ ಅಥವಾ ತಿನ್ನುವಂತ ಒಂದಷ್ಟು ಪದಾರ್ಥಗಳನ್ನ ಭಗವಂತನಿಗೆ ತೆಗೆದುಕೊಂಡು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನ ಯಾರಾದ್ರೂ ಮಕ್ಕಳಿಗೆ ಹಂಚುವಂತ ಒಂದು ಪ್ರಕ್ರಿಯೆಯಲ್ಲಿ ತಾವು ಮುಂದಾಗ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ತುಂಬಾ ದಿನಗಳಿಂದ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಯಾವುದೇ ಪ್ರಯತ್ನ ಮಾಡಿದ್ರು ಸಹಿತ ಅದು ಲಾಭ ನಷ್ಟ ಇದ್ದಿದ್ದೆ. ಅಂತಹ ಲಾಭ ನಷ್ಟಗಳ ಮಧ್ಯದಲ್ಲಿ ಒಂದು ಹೊಸ ಪ್ರಯತ್ನವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನ ದೂರ ಮಾಡಿಕೊಂಡು, ಇರ್ತಕ್ಕಂಥ ಆತಂಕವನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಧರ್ಮ ಮಾರ್ಗದಲ್ಲಿ ನೀವು ನಡೀತಾ ನಿಮ್ಮ ಕಾಯಕವನ್ನ ನೀವು ನಂಬಿ ಮುಂದೆ ನಡೆದ್ರೆ ಖಂಡಿತ ಭಗವಂತ ನಿಮ್ಮೊಟ್ಟಿಗಿದ್ದಾನೆ ಅಂತ. ಹಾಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ ಮತ್ತು ನಿಮ್ಮ ಕಾಯಕವನ್ನ ನಂಬಿ, ನಿಮ್ಮ ಕೆಲಸ ಕಾರ್ಯಗಳನ್ನ ನಂಬಿ, ಜೊತೆಗೆ ಯಾರು ನಿಮ್ಮ ಮನೇಲಿ ಇರ್ತಕ್ಕಂಥ ಹಿರಿಯರು ನಿಮಗೆ ಹೇಳುವಂತ ಮಾರ್ಗಸೂಚಿ ಇದೆಯೋ ಅದರಂತೆ ನೀವು ಪಾಲನೆ ಮಾಡಿ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿರ್ಬೇಕು. ಹಾಗೆ ನಂಬಿದ್ದಿರಲ್ಲ, ನಂಬಿಕೆಯಿಂದ ನೀವು ಯಾರೊಬ್ಬರನ್ನ ನಂಬಿ ಆತ್ಮೀಯರು ಅಂತಲೋ, ಸ್ನೇಹಿತರು ಅಂತಲೋ, ಅಥವಾ ಅವರೊಂದಿಗೆ ನಿಮ್ಮ ಸಹಬಾಳ್ವೆ ನಡೆಸಬೇಕು ಅಂತಲೋ ಏನು ಚಿಂತನೆ ಮಾಡಿದ್ರು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಒಳ್ಳೇದಲ್ಲ. ವೃತ್ತಿಯ ಅಭಿವೃದ್ಧಿ ಮಾಡ್ಕೋಬೇಕು, ಏನಾದ್ರು ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಆಸೆ ಇರುತ್ತೆ. ಬಟ್ ಅಂತ ಆಸೆಗಳನ್ನೂ ನೀವು ಪರಿಪೂರ್ತಿ ಮಾಡ್ಕೊಳಕ್ ಆಗದಂತ ರೀತಿಯಲ್ಲಿದ್ದೀರಿ. ವ್ಯವಹಾರಗಳನ್ನ ಏನೇ ಮಾಡ್ಬೇಕಾದ್ರೂ ನಿಮ್ಮ ಒಳಮನಸ್ಸು ಹೇಳುವಂತ ರೀತಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ಸೂಕ್ತವಾದಂತ ಪರಿಹಾರವನ್ನ ಕಂಡುಕೊಳ್ಬೇಕಾದ್ರೆ ಮೊದಲು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಎಷ್ಟು ಸಾಧ್ಯವೋ ಅಷ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ಪಠನೆ ಮಾಡಿ. ಶಿವ ಸಾನ್ನಿಧ್ಯಕ್ಕೆ ಒಂದಷ್ಟು ಬಿಲ್ವ ಪತ್ರೆ, ಒಂದಷ್ಟು ತುಂಬೆ ಹೂವು, ಒಂದಷ್ಟು ಭಸ್ಮ ಇಂಥದ್ದನ್ನ ಕೊಟ್ಟು ನಮಸ್ಕಾರ ಮಾಡಿ. ಹಾಗೆ ಸಾಧು ಸಂತರಿಗೆ ಒಂದಷ್ಟು ಏನಾದ್ರು ತಿನ್ಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗಲಿ. ನಿಮ್ಮ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದನವನ್ನ ಕಾಣಬೇಕು ಅನ್ಕೊಂಡ್ರು ಆ ಹೊಸದನದ ಕಡೆ ನಿಮ್ಮ ಚಿಂತನೆ ಮಾಡಿದಷ್ಟು ಫಲಗಳಿದೆ. ಆದ್ರೆ
ನಿಮ್ಮ ಕರಹಸ್ತದಿಂದ ಒಂದಷ್ಟು ಬೆಲ್ಲ, ಒಂದಷ್ಟು ಎಳ್ಳು, ಒಂದಷ್ಟು ಉದ್ದಿನಬೇಳೆ, ಎಳ್ಳು, ಉದ್ದು ಮತ್ತು ಬೆಲ್ಲ ಈ 3 ಪದಾರ್ಥಗಳನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಶಿವಾಲಯ ಕೊಟ್ಟು ಒಂದು ನಮಸ್ಕಾರ ಮಾಡಿದ್ದೆ ಆದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ನಿಮ್ಮ ಆರೋಗ್ಯದ ಕಡೆ ಇನ್ನಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವ ಕೆಲಸದಿಂದ ಏನ್ ತೊಂದರೆ ಆಗುತ್ತೋ ಎಂಬತಕ್ಕಂಥ ಭಯ ಇರುತ್ತಲ್ಲ, ಆ ಭಯದಿಂದಲೂ ಹೊರಗಡೆ ಬರ್ತೀರಿ. ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಒಂದಷ್ಟು ತಲೆನೋವು, ಯಾವುದೇ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು, ಎಲ್ಲೋ ಹೊರಡಬೇಕು ಅಂತ ಇರ್ತಕ್ಕಂಥವ್ರು ಹೊರಡ್ಲಿಕ್ಕೆ ಆಗದಿರತಕ್ಕಂಥದ್ದು, ಇಂತೆಲ್ಲಾ ಸಮಸ್ಯೆಗಳನ್ನ ಬೆಳಗಿನ ಕೃಪಾಶೀರ್ವಾದದಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಸಮಂಜಸವಾಗಿ ಆಲೋಚನೆ ಮಾಡುವಂತ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ಅದರ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ಶಿವ ಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ದಾನ ಧರ್ಮಾದಿಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಯಾರು ಏನಂದ್ರೂ ಸಹಿತ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದಿನ ನೀವು ಹಾಕುವ ಹೆಜ್ಜೆ, ನೀವು ನಡೆಯುವ ದಾರಿ, ನಿಮ್ಮದೇ ಆದಂತಹ ಮನಸ್ಸಲ್ಲಿ ದೃಢ ಸಂಕಲ್ಪ, ಅದರಿಂದ ಒಂದಷ್ಟು ಲಾಭವನ್ನು ತಂದುಕೊಳ್ಬಹುದು. ಆತ್ಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ತೀರಿ. ಆ ಕುಟುಂಬದಲ್ಲಾಗ್ತಕ್ಕಂಥ ಬರುವಂತ ಕಲಹಗಳನ್ನ ಬೇಗ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನ ನಿಮ್ಮದನ್ನಿಸ್ಕೊಳ್ತೀರಿ. ಹತ್ತಿರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರವೋ, ದೇವಾಲಯವೋ, ಅಥವಾ ದೇವರ ದರ್ಶನವೋ, ಅಥವಾ ಗುರು ಹಿರಿಯರ ಆಶೀರ್ವಾದವನ್ನು ಪಡಿತಕ್ಕಂಥ ಯೋಗ ಫಲವೋ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಇರೋದ್ರಿಂದ ಯಾವುದಕ್ಕೂ ಅಂಜದಿರ ಧೈರ್ಯವಾಗಿ ಒಂದು ಮುಂದಕ್ಕೆ ಹಾಕ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನ ದೂರ ಮಾಡ್ಕೊಳ್ಬೇಕಾಗಿದೆ. ಶಾಂತಿ ಸಮಾಧಾನವಾಗಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಒಳ್ಳೆ ಮನಸ್ಸಿನಿಂದ ತಾವು ಆಯ್ಕೆ ಮಾಡಿಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ವ್ಯಾಪಾರ ನಿಮ್ಮದನ್ನಿಸ್ಕೊಳ್ಬೇಕು, ಅಥವಾ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೇಕು ಅಂದ್ರೆ ತಾವು ಮಾಡಬೇಕಾದ್ದು ದೇವರ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಧಿ ಅಥವಾ ರವೆ, ಬೆಲ್ಲ ಅಥವಾ ಸಕ್ಕರೆ ಇಂತಹದ್ದನ್ನ ಒಂದು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು, ಶಿವ ಅಥವಾ ಕೇಶವ ಅಂದ್ರೆ ಶಿವಕೇಶವರಲ್ಲಿ ಭೇದವಿಲ್ಲ, ಅದರಿಂದ ಯಾವ್ದಾದ್ರು ಒಂದು ದೇವಾಲಯಕ್ಕೆ ಒಂದಷ್ಟು ಪದಾರ್ಥಗಳನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಯಾರು ತುಂಬಾ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅನ್ನದಾನವನ್ನ ಮಾಡಿ. ಆದರೆ ರಾಹು ಇರ್ತಕ್ಕಂಥ ಆಸ್ಥಾನ ಸಮಂಜಸವಾಗಲ್ಲದ್ರಿಂದ ಆಗಬೇಕಾಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಕಾಯಕವನ್ನ ಇನ್ನೇನು ಕೆಲಸ ಆಯ್ತಪ್ಪ ಅನ್ನೋದನ್ನ ಕೈ ಜಾರಿ ಬಿಟ್ಟಂಗ ಆಗತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುವಂತ ಕಾಲ ಅಂತ ನಾವು ಅಂದುಕೊಂಡ್ರೆ ಅಲ್ಲಿ ಏನೋ ಒಂದು ಶತ್ರುತ್ವ ಶುರು ಆಗತ್ತೆ. ಎಲ್ಲವೂ ಪರವಾಗಿಲ್ಲಪ್ಪ, ಭಗವಂತ ಏನೋ ಕೈ ಹಿಡಿದು ನಡೆಸ್ತಾ ಇದ್ದಾನೆ, ಬೆಳಗ್ಗೆ ನಮಗೆ ಒಳ್ಳೆ ಬೆಳಕಾಗ್ತಿದೆ ಅನ್ಕೊಳ್ಳೋ ಅಷ್ಟೊದ್ದೇ ಇನ್ನೊಂದು ಏನೋ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣುವಂತ ಕಾಲ. ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನ ದೂರ ಮಾಡ್ಕೊಳ್ತೀರಿ, ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆದ್ರೆ ಏನೇ ಮಾಡ್ಬೇಕಾದ್ರೂ ಒಳ್ಳೆ ಮನಸ್ಸಿನಿಂದಲೇ ಮಾಡಬೇಕು. ಆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾಗಿರ್ತಕ್ಕಂಥ ನೀವು ಅಸಮಾಧಾನದ ಸನ್ನಿವೇಶಗಳು ಎದುರಾಗುವುದರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸಹಿತ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ವಿದ್ಯಾರ್ಥಿಗಳಾಗಿರ್ಲಿ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರ್ಲಿ, ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಇದೆ. ಹಾಗೆ ಯಾರೆಲ್ಲ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ದೀರಲ್ಲ, ನಿಮಗೂ ಸಹಿತ ಒಂದಿಷ್ಟು ಅದ್ಭುತವಾದಂಥ ಬೆಳಕಿದೆ. ಮನೆ ದೇವರ ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಷ್ಟು ಗೋಕ್ಷೀರ ಕೊಟ್ಟು, ಅಂದ್ರೆ ಒಂದು ಲೋಟ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನ ತರಿಸ್ಕೊಂಡಂಗಾಗತ್ತೆ. ಒಂದು ಕಡೆಯಿಂದ ಒಳಿತಾಗುವಂತ ಕಾಲ, ಒಂದು ಕಡೆ ಸ್ವಲ್ಪ ಅಸಮಾಧಾನದ ಕಾಲ. ರಾಶಿ ನಕ್ಷತ್ರಗಳಲ್ಲಿ ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾಭ್ಯಾಸವನ್ನ ತಾವು ಆದಷ್ಟು ನೀವು ಸ್ವಾಗತಿಸಬೇಕು. ಯಾಕೆಂದ್ರೆ ನಿಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ಸನ್ನಿವೇಶಗಳಿರೋದ್ರಿಂದ ಯಾವುದೂ ಅಷ್ಟು ಪರಿಪೂರ್ತಿಯಾಗಿ ನಡೀತಾ ಇರತಕ್ಕಂಥದ್ದಲ್ಲ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯ ಹಾದಿಯಲ್ಲಿದ್ದರೆ ಸಾಕಷ್ಟು ಲಾಭವನ್ನ ತಾವು ತಂದುಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.